ಅಮ್ಮ ಮಗಳೇ, ಹೊರಗೆ ಬಳಿಗಾರನ ಬಂದಿರುವನು. ನನಗೆ ಬಳಿ ಬಿಡುವ ಅಪೇಕ್ಷೆ ಆಗಿರುವುದಮ್ಮ. ಬಳೆಗಾರನ ಕರಿಯಮ್ಮ, ಕೈಗೆ ಬಳಿಯಾದರೂ ತೊಡಸಮ್ಮ. ಮಗಳೇ, ಹೊರಗೆ ಬಳಗಾರ ಬಂದಿರೋಣ ನಮ್ಮ. ಹೌದಮ್ಮ. ಬಳಗಾರನ ಕರೆಯುತ್ತೇನೆ, ನಿನ್ನ ಕೈಗೆ ಬಳಿ ಆದ್ರೂ ಉಡಿಸುತ್ತೇನೆ. ಆಗಲಮ್ಮ. ಬಳಗಾರಣ್ಣ, ಏನಮ್ಮ? ನೀನು ಯಾವೂರವನಪ್ಪ? ನಾನು ಇಲ್ಲೇ ಪಕ್ಕದಳ್ಳಿಯವನಮ್ಮ. ಬಳಗಾರಣ್ಣ, ಏನಮ್ಮ? ನನ್ನ ಮಗಳಿಗೆ ಬಳಿ ಬೇಕಾಗಿರುವುದು, ಬಳಿ ಉಡಿಸುವ ಬಳಗಾರಣ್ಣ. ನಿನ್ನ ಮಗಳಿಗೆ ಬಳೆ ಉಡಿಸಬೇಕೇನಮ್ಮ? ಹೌದು ಬಳಗಾರಣ್ಣ. ಬೇಕಾದಂತ ಬಂಗಾರ ಬಳೆಗಳನ್ನು ತಂದೀನಿ. ಕರಿ, ನಿನ್ನ ಮಗಳಿಗೆ ಉಡಿಸುತ್ತೇನೆ ಬಳೆಗಳನ್ನು. ಮಗಳೇ, ಅಮ್ಮ ಬಳಗಾರನ್ನು ಕರೆದಿದ್ದೇನೆ, ಕೊಡು, ನಿನ್ನ ಕೈ ಆದರೂ ಬಳೆ ಆದ್ರೂ ಉಡಿಸುತ್ತಾನೆ. ಆಗಲಮ್ಮ. ಅಯ್ಯೋ, ಏನು ರೂಪವಂತ ಬೆಳಗಾರ! ಒಮ್ಮಿಂದೊಮ್ಮೆ ನೋಡಿ ಕೂಡಲೇ ಕಣ್ಣಿಗೆ ಕತ್ತಲೆ ಬಂದಂತಾಯ್ತು, ಮನಸ್ಸು ಸಂತೋಷವಾಯಿತು. ಕೊಡುತ್ತೇನೆ ಕೈಗಳನ್ನು, ಬಳಿಯಾದರೂ ಉಡಿಸಂತ ಹೇಳಮ್ಮ. ಓಹೋ, ನನ್ನನ್ನು ನೋಡಿದ ಕೂಡಲೇ ಒಮ್ಮಿಂದೊಮ್ಮೆಲೆ ಬಳೆ ಉಡಲು ತಯಾರಾದಳು. ನಾನೇನು ಸಾದಾ ಬಳೆಗಳನ್ನು ಉಡಿಸುವನಲ್ಲ. ನನ್ನ ಹೇಳಿಕೆಯ ಪ್ರಕಾರ ಮಾಡಿದ್ದರೆ ಉಡಿಸುತ್ತೇನೆ ಬಳೆಗಳನ್ನು, ಇಲ್ಲದಿದ್ದರೆ ನಾನು ಬಳೆಗಳನ್ನು ಉಡಿಸುವನಲ್ಲ. ಬಳಗಾರಣ್ಣ, ಏನಮ್ಮ? ನಿನ್ನ ಹೇಳಿಕೆ ಏನಿರೋದು ಬೇಗನೆ ತಿಳಿಸು ಬಳಗಾರಣ್ಣ. ನಿಮ್ಮ ಮನೆ ಸಾರಿಸಬೇಕು, ಸುತ್ತಮುತ್ತಲು ಸುಣ್ಣ ಬಣ್ಣ ಜೋರ ಬಿಡಬೇಕು, ಹಾದಿಗೆ ಹಂದರ ಹಾಕಬೇಕು, ಹಂದರದಲ್ಲಿ ಹಸಿಗಟ್ಟೆ ಹಾಕಬೇಕು. ನಾನು ನಿನ್ನ ಮಗಳಿಗೆ ಹಸಿಗಟ್ಟೆ ಮೇಲೆ ಕುಳಿತು ಬಳೆ ಉಳಿಸು ಕೂಡಲೇ ನೀನು ಅಕ್ಷತ ಕಾಳದೊರಗಬೇಕು. ಇಷ್ಟೆಲ್ಲ ತಯಾರು ಮಾಡುತ್ತಿರುವೇನಮ್ಮ ನೀಲಲಕ್ಷಣ ದೇವಿ. ಮಗಳೇ, ಅಮ್ಮ ನನಗೆ ಇಷ್ಟೆಲ್ಲ ಸಿದ್ಧಪಡಿಸುವಾಗಲಮ್ಮ ನೀನು ಬಳಿ ಉಡುದು ಬೇಡ ಮಗಳೇ. ಅಮ್ಮ, ಬಳಗಾರನು ಹೇಳಿದು ಸರ್ವ ಸಿದ್ಧತೆಯನ್ನು ತಯಾರು ಮಾಡಮ್ಮ. ನನಗೆ ಬಳಿ ಇಡುವ ಅಪೇಕ್ಷೆ ಆಗಿರುವುದಮ್ಮ. ಬಳಗಾರಣ್ಣ, ಏನಮ್ಮ? ಮನಿ ಮಾತ್ರ ಸಾರಿಸಿದ್ದೇನೆ, ಸುತ್ತಮುತ್ತ ಬಣ್ಣ ಸುಣ್ಣದ ಜೋರರು ಬಿಟ್ಟಿದ್ದೇನೆ, ಹಾದಿಗೆ ಹಂದರ ಹಾಕಿದ್ದೇನೆ, ಹಂದರದೊಳಗೆ ಹಸಿಗಟ್ಟೆ ಹಾಕಿದ್ದೇನೆ. ಮಗಳೇ, ಕೂಡು ಹಸಿಗಟ್ಟಿ ಮೇಲೆ ಕಟ್ಟಿಕೊ ಮುತ್ತಿನ ದಂಡಿಯನ್ನು ಕೈ ಕಟ್ಟನ ಕುಡು ಬಳಗಾರ ಆಗಲಮ್ಮ. ಕಟ್ಟಿಕೊಂಡಿನ ಕೈ ಕಂಕಣವನ್ನು, ಮುತ್ತಿನ ದಂಡಿಯನ್ನು ಕೂಡುತ್ತೇನೆ ಹಸಿಗಟ್ಟಿಯ ಮೇಲೆ. ಇನ್ನ ಮೇಲೆ ನಿಂತು ನೋಡು ಸಿದ್ಧರ ಸೂರತನ. ಉಡಿಸಿದ್ದೇನೆ ಬಳೆಗಳನ್ನು, ಹೋಗುತ್ತೇನೆ ನಾನು ನನ್ನ ಊರಿಗೆ. ಇದೆಂತ ಚಮತ್ಕಾರ ಇದು! ಮನೆಯ ಮುಂದೆ ಹಂದರ, ಸುತ್ತಮುತ್ತ ಗೋಡೆಯ ಸುಣ್ಣ ಬಣ್ಣ ಜೋರ. ಏ ಪ್ರೇಮದ ಮನದೇ ನೀಲ ಏನ್ರಿ ಬಂದಿದ್ದೇವ್ರಿ? ಇದೇ ಮನೆಯ ಗದ್ದಲ ಇದು. ನಮ್ಮ ಮನೆಗೆ ಯಾರು ಬಂದು ಹೋಗಿರೋರು? ಪ್ರಾಣ ಸುಂದರಿ ಬತ್ತಿದೇವ್ರಿ, ಯಾರು ಬರ್ಲಕ್ಕೇನ್ರಿ? ಬಳಗಾರನು ಬಂದಿರೋನು. ನನ್ನ ಮಗಳು ಬಳಿಬೇಡಿ ಹಠ ಮಾಡಿರೋಳು. ಬಳಗಾರನು ಹೀಗೆ ರಾಜ್ಯ ಪುತ್ರರಿಗೆ ಮನಿ ಹೀಗೆ ಸಿಂಗಾರ ಮಾಡಿದ್ರೆ ಬಳಿ ಉಡಿಸುತ್ತಾನೆ ಅದು ಬಳಗಾರ ಹೇಳಿರುವನು.
ಶುಭವಾದ ಮನೆಯಲ್ಲಿ ನೀವೇಕೆ ಸಂಕೋಚ ತಿಳಿದುಕೊಳ್ಳಿರಿ ನಿಮ್ಮ ಮನದಲ್ಲಿ? ಬೇಸಿ ಮಾಡಿವಿ ಅಲ್ಲ ಬಳಗಾರನ ಬಳಿ ಹೊಡಿಸಿ. ಅವನ ಬಳಗಾರನಲ್ಲ ಚಾರಗಾರನಿರುತ್ತಾನೆ. ಆ ಬಳಗಾರನ ಬಲಿಯು ನಮ್ಮ ಮೇಲೆ ಬಿದ್ದಂತೆ ಆಯ್ತು ಪ್ರಾಣ ಸುಂದರಿ. ಏನ್ರಿ ಏನೆಂದಿರಿ? ನಿಮ್ಮ ಮಾತಿನ ಅರ್ಥ ನಮಗೆ ತಿಳಿಲಾರ್ದಂಗೆ ಆಯ್ತು. ಇನ್ನೇನು ಮಾಡ್ತಾನೇನೋ ಮುಂದಿನ ಆಟ. ಮಾಡುವನವನು ನಾನು ಕಾಣದಂತೆ ಅವನು ಮಾಡುವನು. ಅವನ ಬಳಗಾರನಲ್ಲ ನಮ್ಮ ತಂಗಿಯ ಮಗ ಬೀರಣ್ಣನಿರುತ್ತಾನೆ. ಇರಲಿ, ನನ್ನ ಮಗಳ ಒಯ್ಯಲು ಪ್ರಯತ್ನ ನಡೆಸುತ್ತಾನೆ. ಇನ್ನ ಮುಂದೆ ಸುತ್ತಮುತ್ತ ನೀರಿದ್ದಲ್ಲಿ 7 ದೋಷದ ಮಾಡಿಯನ್ನು ಕೊಟ್ಟು ಆ ಮಾಡಲಿಡುತ್ತಾನೆ ನನ್ನ ಮಗಳನ್ನು. ಅವ ಹೇಗೆ ಒಯ್ಯುತ್ತಾನೆ ಮುಂದೇನು ಬರುತ್ತದೆ ನಾನು ನೋಡಿಕೊಳ್ಳುತ್ತೇನೆ. ಪತಿದೇವರೇ, ಆ ಮಾಳ್ಯದ ಮೇಲೆ ನನ್ನ ಮಗಳನ್ನು ತೆಗೆದುಕೊಂಡು ಹೋದ್ರೆ ನೀವೇನು ಮಾಡ್ರಿ ಪತಿದೇವರೇ? ಈ ಕೆಲಸವು ನಿನ್ನಿಂದಲೇ ಆಗಿರೋದು. ನನ್ನ ಮನೆಯಲ್ಲಿ ಅರ್ಗಾಗಿ ನಿಲ್ಲಬೇಡ, ಮತ್ತೊಮ್ಮೆ ನನಗೆ ಮುಖವಾದ ತೋರಬೇಡ. ಹೊರಟು ಹೋಗಿಬಿಡು ನಿನ್ನ ಮುಖವಾದ ಕಡೆ. ಪತಿದೇವರೇ, ನಿಮಗೆ ನಾನು ಅಲ್ಲ ಸಲ್ಲದ ಏಕವಚನದಲ್ಲಿ ಮಾತನಾಡಿದ ನಂದು ಸರ್. ಮಾವನವ್ರ ಕಾರ್ಯಸ್ಥನು ಇನ್ನೂ ಮುಗ್ದಂತೆ ಕಾಣುವುದಿಲ್ಲ. ಸುತ್ತಮುತ್ತ ನೀರಿದ್ದಲ್ಲಿ 7 ಅಂತಸ ಮಾಡಿನ ಕಟ್ಟಿ ಮಾಡ್ದಳು ಇಟ್ಟಿದ್ದಾನೆ ಅವನ ಮಗಳನ್ನು. ಮಾಯದ ಕುದುರೆ ಗಗನಕ್ಕೆ ಹಾರಿ ಬಂತು ಮಾವನ ಮನೆ ಎದುರಿಗೆ. ಹೊರಗೆ ಬಂದಂತವ್ರು ಯಾರು? ಮತ್ತೆ ಬೇರೆಯವ್ರು ಯಾರು? ನಿನ್ನ ಪ್ರೀತಿಯ ಪುರುಷ ಬೀರಣ್ಣ ಇರುವೆನು. ತಡ ಮಾಡಿದ ಕೂಡ ಕುದುರೆ ಮೇಲೆ ವಾಯು ಮಾರ್ಗದಿಂದ ಹೋಗೋಣ ನಡೆ ಬೆಳ್ಳಿಯಾಗಿರಿಗೆ. ಪತಿದೇವರೇ, ನಿಮಗೆ ಏಕವಚನದಲ್ಲಿ ಮಾತಾಡುವುದು ಸರ್ವ ತಪ್ಪಾಗಿರುವುದು. ತಪ್ಪನ್ನು ನೀನೇಕೆ ಕೇಳುವೆ? ಕ್ಷಮೆ ಕೇಳೋನು ನಿಮ್ಮಪ್ಪ ನಾರಾಯಣ ಹೊರಗೆ ನಿಂತಿದ್ದಾನೆ. ತಡ ಮಾಡಿದ ಕೂಡಿ ಕುದುರೆ ಮೇಲೆ ವಾಯು ಮಾರ್ಗದಿಂದ ಹೋಗೋಣ ನಡೆಯ ಬೆಳ್ಳಿಯಾಗಿರಿಗೆ. ಗೊತ್ತಿದ್ದೇನೆ, ಕುದುರೆ ಮೇಲೆ ಹೋಗೋಣ ನಡ್ರಿ ಬೆಳ್ಳಿಗೇರಿಗೆ. ಓಹೋ, ಯಾವಾಗ ಬಂದಿರೋನು ಬೀರಣ್ಣನು ತೆಗೆದುಕೊಂಡು ಹೊಂಟ್ರನಲ್ಲ ನನ್ನ ಮಗಳನ್ನು. ಬೀರಣ್ಣ, ನೀನು ಸಾಮಾನ್ಯ ಮಾನವನಂದು ನೀನು ನಿನ್ನ ತಾಯಿ ಗರ್ಭದಲ್ಲಿ ಇರುವವರೆಗೆ ನಿನ್ನನ್ನು ಕಾಡುತ್ತಾ ಬಂದಿರುವನು. ನೀನು ಸಾಕ್ಷಾತ್ ಪರಮಾತ್ಮನೆಂಬುದು ನನಗೆ ಗುರುತವಾಗಲಿ ಬೀರಣ್ಣ. ತಪ್ಪಾಯ್ತು, ಕೈ ಮುಗಿತೀನಿ, ಆಶೀರ್ವಾದ ಮಾಡು. ನೀನು ಮಾಡಿರೋ ಕರ್ಮ ನೀನೇ ಕಳೆ. ಮಾಡಿದ್ದೇನೆ ಆಶೀರ್ವಾದ, ತೆಗೆದುಕೊಂಡು ಹೊರಟನು ನಿನ್ನ ಮಗಳನ್ನು. ಆಗಲಿ ಬೀರಣ್ಣ, ಹೋಗಿ ಬಾ. ನೀನು ಮಾಡಿದ ಕರ್ಮಕ್ಕೆ ನೀನೇ ಭೋಗಿಯಾಗಬೇಕಯ್ಯ. ನೀನು ಮಾಡಿದ ಕರ್ಮಕ್ಕೆ ನೀನೇ ಭೋಗಿಯಾಗಬೇಕಯ್ಯ. ತಾನು ಗೈದ ಕರ್ಮಕ್ಕೆ ತಾನೇ ಭೋಗಿಯಾಗಬೇಕಯ್ಯ. ತಾನು ಗೈದ ಕರ್ಮಕ್ಕೆ ತಾನೇ ಭೋಗಿಯಾಗಬೇಕಯ್ಯ. ಭೋಗಿಯಾಗಬೇಕಯ್ಯ, ತ್ಯಾಗಿಯಾಗಬೇಕಯ್ಯ. ಭೋಗಿಯಾಗಬೇಕಯ್ಯ, ತ್ಯಾಗಿಯಾಗಬೇಕಯ್ಯ. ನೀನು ಮಾಡಿದ ಕರ್ಮಕ್ಕೆ ನೀನೇ ಭೋಗಿಯಾಗಬೇಕಯ್ಯ. ನೀನು ಮಾಡಿದ ಕರ್ಮಕ್ಕೆ ನೀನೇ ಭೋಗಿಯಾಗಬೇಕಯ್ಯ. ಭೋಗಿಯಾದ ಕರ್ಮಕ್ಕೆ ತಾನೇ ಭೋಗಿಯಾಗಬೇಕಯ್ಯ. ತಾನು ಗೈದ ಕರ್ಮಕ್ಕೆ ತಾನೇ ಭೋಗಿಯಾಗಬೇಕಯ್ಯ. ಹಸ್ತ ಪಾದ ಮಾಡ್ತವು ಕರ್ಮ
ಕಷ್ಟ ಸುಖತ ಬರಲು ನಗವು ಅಳವುದೇಕೆ ಮಾಡಿದ ಕರ್ಮಕ್ಕೆ ತಾನೇ ಭೋಗಿಯಾಗಬೇಕಯ್ಯ ತಾನು ಮಾಡಿದ ಕರ್ಮಕ್ಕೆ ತಾನೇ ಭೋಗಿಯಾಗಬೇಕಯ್ಯ ಬಂದನಕ್ಕ ಬಂದೆನು. ಹೌದು ಅಕ್ಕ, ಸೊಕ್ಕಿನ ಮವನ್ನು ಸೊಕ್ಕನ್ನು ಮುರಿದು ಅವನ ಮಗಳನ್ನು ಗೆದ್ದ ಲಗ್ನ ಮಾಡಿಕೊಂಡು ಬಂದಿರುವೆನು ನೋಡು ಅಕ್ಕ. ಏ ಪ್ರೇಮದ ಮರ್ದಿ ಕನ್ಯಕಾಮೃತಿ, ಏನ್ರಿ ಪತಿದೇವರೇ? ನಮಸ್ಕರಿಸು ನನ್ನ ಪೂಜ್ಯ ಅಕ್ಕನವರಿಗೆ ಕನ್ಯಕಾಮೃತಿ. ನಮಸ್ಕಾರ ಮಾಡುತ್ತೇನೆ ನನ್ನ ಪೂಜ್ಯ ತಾಯಿಯವರಿಗೆ. ನನ್ನ ಮಗಳಿಗೆ ಅಕ್ಕ, ಸ್ವಚ್ಛದ ಮಾವನು ಸ್ವಚ್ಛವನ್ನು ಮುರಿದು ಅವನನ್ನು ಮಗಳನ್ನು ಗೆದ್ದು ಲಗ್ನ ಮಾಡಿಕೊಂಡು ಬಂದು ನೋಡಿ ನನಗೆ ಅಕ್ಕ, ನಾನು ಅವರಿಗೆ ಗೆಳತಿಯರ ಮನೆಗೆ ಹೋಗಿ ಬರುತ್ತೇನೆ. ಒಲೆ ಮೇಲೆ ಹಾಲಿರುವುದು ಹಾಲನ್ನು ನಾವು ಮಾಡ್ತಾ ಕುಡಿಯುತ್ತಮ್ಮ. ಆಗಲಿ ಅಕ್ಕ, ನೀನು ವಾರಿಗೆ ಗೆಳತಿಯರ ಮನೆಗೆ ಹೋಗಿ ಬಾ ಅಕ್ಕ. ಬರ್ತಾ ಕೂತಿಕೊಳ್ಳುತ್ತೇನೆ ಅಕ್ಕ. ಆಗಲಿ ಬೀರಣ್ಣ. ಅಕ್ಕ, ಬೆಕ್ಕಿಗೆ ಏನಾಗಿರುವುದಪ್ಪ? ಬೆಕ್ಕು ಹೀಗೆ ಅಕ್ಕ, ನೀನು ನನಗೆ ಹಾಲು ಕಾಲು ಮಾಡಲು ಹೇಳಿ ಹೋಗಿದ್ದೆ. ಹೌದು ಬೀರಣ್ಣ. ಅಷ್ಟರೊಳಗಡೆ ಬೆಕ್ಕು ಬಂದು ಹಾಲು ಕುಡಿತಿತ್ತು ಅಕ್ಕ. ಮುಂದೇನಾಯಿತು ತಮ್ಮ? ಅದಕ್ಕೆ ಒಂದು ಏಟು ಹೊಡೆದೊಳಗಡೆ ಬೆಕ್ಕು ಸತ್ತು ಹೋಯ್ತಕ್ಕ, ಸತ್ತು ಹೋಯ್ತು. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಹಾಲಾಕಿ ಬಳ್ಳಿಯ ಬೆಕ್ಕಿಗೆ ಬೆಕ್ಕಿಗೆ ಅಕ್ಕ, ಎಂಬ ಬೆಕ್ಕಿಗೆ ಹೊಡಿವಿ, ನಾಳೆ ನನ್ನಾದರೂ ಹೊಡಿವಿ. ನೀನು ನನ್ನ ಮನೆಯಲ್ಲಿ ನಿಲ್ಲಬೇಡ, ನಿನ್ನ ಮಾರಿಯದ ಕಡೆ ಹೊಡೆಯುವ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ.
ತಾಯಿ ಇಲ್ಲಮ್ಮ ನೀನೇ ನಂದಯ ಚಿಕ್ಕಮ್ಮ 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 ಮಾತಾಡು ತಾಯಿ ಚಿಕ್ಕಮ್ಮ ಮಾತಾಡು ತಾಯಿ ಚಿಕ್ಕಮ್ಮ 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 ಮಾತಾಡು ತಾಯಿ ಚಿಕ್ಕಮ್ಮ ಮಾತಾಡು ತಾಯಿ ಚಿಕ್ಕಮ್ಮ ಅರಣ್ಯದಿಂದ ತಂದೆಮ್ಮ ಮಲಯಾಳ ಕುಡಸಿದಿ ಮಾಯಮ್ಮ ಅರಣ್ಯದಿಂದ ತಂದೆಮ್ಮ ಮಲಯಾಳ ಕುಡಸಿದಿ ಮಾಯಮ್ಮ ಕಮ್ಮ ಚಿಕ್ಕಮ್ಮ 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 ಮಾತಾಡು ತಾಯಿ ಚಿಕ್ಕಮ್ಮ ಮಾತಾಡು ತಾಯಿ ಚಿಕ್ಕಮ್ಮ ನೀನು ನನ್ನ ಮನೆಯಲ್ಲಿ ನಿಲ್ಲಬೇಡ. ನಿನ್ನ ಮಾರ್ಯದ ಕಡೆ ಹೊರಟು ಹೋಗು. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಅಕ್ಕ ನನ್ನನ್ನು ಅರಣ್ಯದಿಂದ ತಂದು ಜಾಕಿ ಜಗ್ತನ ಮಾಡಿ ಹಳ್ಳಿಲಿ ಹಾಲಾಕಿ ಬೆಳ್ಳಿಲೆ ಬೆಳ್ಳಿ ಬೇಯಿಸಿ ನನ್ನನ್ನು ಕಾಪಾಡಿದೆ ಅಕ್ಕ. ಈಗ ಬಿಟ್ಟು ಹೋಗಂದರೆ ಅಕ್ಕ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗೋದಿಲ್ಲ ಅಕ್ಕ. ಬಂದುದ ಬರ್ಲಿ ಆ ಸದ್ಗುಣ ದಯವೊಂದು ನನ್ನ ಮೇಲೆ ಇದ್ದರೆ ಶ್ರೀ ಗುರುವೇ ರೇವಣ ಸಿದ್ದೇಶ್ವರ, ನಾನು ನಿನಗೆ ಒಂದು ಹರಿಕೆಯನ್ನು ಬೇಡಿಕೊಳ್ಳುತ್ತೇನೆ. ಅದು ಏನೆಂದರೆ, ನನ್ನ ತಂದೆ ತಾಯಿ ಕೂಡಿದ್ದ ಕೂಡಲೇ ಸಂತೋಷದಿಂದ ಇದ್ದು ನಿನ್ನ ಹಬ್ಬವು ನನ್ನ ಮನೆಯಲ್ಲಿ ಹುಟ್ಟಿಸುತ್ತೇನೆ. ನನ್ನ ತಂದೆ ತಾಯಿ ಕೊಡುವಂತ ಆಶೀರ್ವಾದ ಮಾಡು ಗುರುವೇ. ತಥಾಸ್ತು ಬೀರಣ್ಣ, ನಿನ್ನ ಆಶೀರ್ವಾದ ಸದಾವ ಕಾಲ ಇರುತ್ತದೆ. ಇನ್ನು ಮೇಲೆ ನಿನ್ನ ತಾಯಿ ತಂದೆ ಭೇಟಿಗೆ ಹೋಗು ಬೀರಣ್ಣ. ಏ ಪ್ರೇಮದ ಮಡ್ದಿ ಕಣ್ಣೆ ಕಾಮೃತಿ, ಏನ್ರಿ ಪತಿದೇವರೇ, ಇನ್ನ ಮೇಲೆ ತಡ ಮಾಡದೆ ನನ್ನ ತಂದೆ ತಾಯಿ ಬೆಟ್ಟೆಗೆ ಆದ್ರೂ ಹೋಗೋಣ ನಡೆ ಕಣ್ಣೆ ಕಾಮೃತಿ. ಆಗಲಿ ಪತಿದೇವರೇ, ಅತ್ತಿ ಮಾವನ ಬೆಟ್ಟಿಗೆ ಹೋಗೋಣ ನಡ್ರಿ ಪತಿದೇವರೇ. ಬಂದೆನಮ್ಮ ಬಂದೆನು. ಅಯ್ಯೋ, ನನ್ನ 13 ದಿವಸದ ಕಂದನು ನಗುತ್ತಿರುವುದನಿಯಂತೆ ಇವತ್ತಿನ ದಿವಸ ಅದೇ ತರದಾಗಿದ್ದೇನೆ ಕೇಳಿ ಬರುತ್ತಿರುವುದು. ಹೊರಗೆ ಬಂದವರು ಯಾರೋ ಏನೋ, ನಾನಾದ್ರೂ ಹೊರಗೋಗಿ ನೋಡುತ್ತೇನೆ.
ಯಾರು ಅಪ್ಪ? ಅಮ್ಮ ಎಂದು ಕೂಗಿ ಕರೆಯೋರು ಯಾರು ಅಪ್ಪ? ನಾನು ನಿನ್ನ ಮಗನಮ್ಮ. ನನಗೆಲ್ಲಿ ಮಕ್ಕಳು ಅಪ್ಪ, ನನಗೆಲ್ಲಿ ಮಕ್ಕಳು ಅಪ್ಪ? ಮಕ್ಕಳಿಲ್ಲದ ಮಹಾ ಪಾಪಿನಪ್ಪ. ಬಂದಿದ್ದನ ಹೋಗಲಾಡಿಸುವ ಸಲುವಾಗಿ ಮುತ್ತಿನಾರತಿ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟ ಕಾಲಿನ ಮೇಲೆ ನಿಂತು ಕಠೋರ ಭಕ್ತಿಯನ್ನು ಮಾಡಿ ಕೈಲಾಸಕ್ಕೆ ಹೋಗಿ ಒಂಟಗಾಲಿ ನಿಂತು ಕಠೋರ ಭಕ್ತಿಯನ್ನು ಮಾಡಿ ಭಗವಂತನ ಕಡೆಯಿಂದ ಒಂದೇ ಒಂದು ಪುತ್ರ ಸಂತಾನವನ್ನು ಪಡೆದುಕೊಂಡು ಬಂದುತ್ತೆ. ಅಣ್ಣನ ಮಾತಿಗೆ ಮರುಳಾಗಿ ದುರಾತ್ಮರಾದ ದುಷ್ಟ ದೈತರ ಕೈಯಲ್ಲಿ ಕಡಿಯಲು ಕೊಟ್ಟ ಕಸಿದ ಮಾ ನನಗೆಲ್ಲಿ ಮಕ್ಕಳು ಅಪ್ಪ, ನನಗೆಲ್ಲಿ ಮಕ್ಕಳು ಅಪ್ಪ? ಮಕ್ಕಳೆಲ್ಲರೂ ಕೂಡ ಪಂಚಾಗಿ ಬಾಳುವ ಪ್ರಸಂಗ ಈ ಲೋಕದೋಳು. ಅಮ್ಮ ಎಂದು ಕೂಗಿ ಕರೆಯೋರು ಯಾರು ಇಲ್ಲವಪ್ಪ. ಅಮ್ಮ ಎಂದು ಕೂಗಿ ಕರೆದು ಈ ಹಡ ತಾಯಿಯ ಕರಳು ತಳಮಳ ಅನ್ನಿಸಬೇಡುವಪ್ಪ. ನಿಜವಮ್ಮ, ನೀನು ಹೇಳ್ತಿರುವುದೇ ನಿಜವಮ್ಮ. ನಾನು ಹುಟ್ಟಿ 13ನೇ ದಿವಸಕ್ಕೆ ನನ್ನನ್ನು ದೈತರ ನೀನು ಕಟ್ಟಿದ ಬುದ್ಧಿ ಪ್ರಸಾದವನ್ನು ಊಟ ಮಾಡಿ ಪುಣ್ಯಾತ್ಮರು ದೈತರು ನನ್ನನ್ನು ಒಡೆಯದೆ ಬಡಿಯದೆ ಹಾಗೆ ಬಿಟ್ಟ ಬಂದರಮ್ಮ. ಅಯ್ಯೋ ಭಗವಂತ, ಆ ನಂತರ ಪಾರ್ವತಿ ಪರಮೇಶ್ವರ ಬಂದು ನನ್ನನ್ನು ಸಂರಕ್ಷಣೆ ಮಾಡಿರೋರಮ್ಮ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಆ ನಂತರ ಪದಸರಿಗಾರ ಆಡ ಕೈತ ಅಕ್ಕವ ಮಯವ ಅರಣ್ಯಕ್ಕೆ ಬಂದು ನನ್ನ ತೊಟ್ಟಲನ್ನು ತೆಗೆದುಕೊಂಡು ಹೋಗಿ ಜೋಗಿ ಜಕ್ಕನನ್ನು ಮಾಡಿ ಜೋಗುಳನ್ನು ಆಡಿ ಶ್ರೀ ಬೀರನೆಂದು ಹೆಸರಿಟ್ರಮ್ಮ. ನಿಜವಾಗಿ ನಾನು ಕರುಳು ಬಳ್ಳಿ ಕೂಡಿದೆ ತಾಯಿ ಮಗನ ಭೇಟಿಯಾಯಿತೆ, ಕರುಳು ಬಳ್ಳಿ ಮತ್ತೆ ಕೂಡಿದೆ. ಹರಿಗಮನ ಭಗವಂತನ ಕಾರಿಕವರ ಪ್ರಸಾದ ಬೆಂಕಿಯಲ್ಲಿ ಸುಡಲಿಲ್ಲ, ನೀರಿನಲ್ಲಿ ಮುಣಗಲಿಲ್ಲ.
3 ದಿವಸದ ಕಂದನು ಅರಣ್ಯವಾಸಿ ಆದರೂ ಕೂಡ ಮತ್ತಾದರೂ ತಾಯಿಗೆ ಬಂದು ಕೂಡಿಕೊಂಡೇನು ಕಂದ. ಕಂದ, ನಾನು ನಿನ್ನ ತಾಯಿ ಅಲ್ಲವಪ್ಪ. ನಾನು ನಿನ್ನ ತಾಯಿ ಇದ್ದರೆ 13 ದಿವಸದ ಕಂದನನ್ನು ಅರಣ್ಯವಾಸಿ ಕೊಡುತ್ತಿದ್ದೇನು ಅಪ್ಪ. ನಾನು ನಿನ್ನ ತಾಯಿ ಅಲ್ಲವಪ್ಪ, ನಿನ್ನ ಮನೆಯಲ್ಲಿ ಸಾಕಿದ ನಾಯಿ ಎಂದೇ ತಿಳಿ. ಇದರಲ್ಲಿ ನಿನ್ನದೇನು ತಪ್ಪಿರುವುದಿಲ್ಲಮ್ಮ. ಇದೆಲ್ಲ ಮಾಡಿರುವನು ನನ್ನ ಸೋದರ ಮಾವಾದ ನಾರಾಯಣ. ಸಕ್ಕಿನ ಮಾವನು ಸಕ್ಕನ್ನು ಮುರಿದು ಗೆದ್ದ ಅವನ ಮಗಳನ್ನು ಗೆದ್ದು ಲಗ್ನ ಮಾಡಿಕೊಂಡು ಬಂದಿರುವೆನಮ್ಮ. ಏ ಪ್ರೇಮದ ಮಡದಿ ಕನ್ಯಕಾಮೃತಿ, ಏನ್ರಿ ಪತಿದೇವರೇ? ನಮಸ್ಕರಿಸು ನನ್ನ ಪೂಜ್ಯ ತಾಯಿಯವರಿಗೆ ಕನ್ಯಕಾಮೃತಿ. ನಮಸ್ಕಾರ ಮಾಡುತ್ತೇನೆ ನನ್ನ ಪೂಜ್ಯ ಅತ್ತಿಯವರೇ. ಮಂಗಲವಾಗಲಿ ನನ್ನ ಪ್ರೀತಿಯ ಸೊಸಿಗೆ. ಅಮ್ಮ ಕಂದ, ಇನ್ನು ಮುಂದೆ ನಗು ನಗುತ್ತಾ ಇರಬೇಕಮ್ಮ. ಕಂದ, ಆನಂದ ಸಾಗರ ತುಂಬಿ ತುಳುಕುತ್ತಿರೋದ ಕಂದ, ಇನ್ನ ಮೇಲೆ ನಗು ನಗುತ್ತಾ ಇರ್ತೀರ ಕಂದ. ಅಮ್ಮ ಕಂದ, ನಾನು ಗುರು ರೇವಣ ಸಿದ್ದೇಶ್ವರನಿಗೆ ಒಂದು ಹರಿಕೆನೆ ಬೇಡಿಕೊಂಡಿದ್ದೇನಮ್ಮ. ಕಂದ ಬೀರಣ್ಣ, ಅಮ್ಮ ಆ ಗುರುವರೇವಣ ಸಿದ್ಧನಿಗೆ ಏನೊಂದು ಹರಕೆ ಬೇಡಿಕೊಂಡಿರುವೆ ಕಂದ. ನನ್ನ ತಂದೆ ತಾಯಿ ಕೂಡಿದ್ದ ಕೂಡಲೇ ಸಂತೋಷದಿಂದ ಇದ್ದು ಗುರುವಿನ ಹಬ್ಬವು ನನ್ನ ಮನೆಯಲ್ಲಿ ಹುಟ್ಟಿಸುತ್ತೆ ಎಂದು ಹರಿಕೆಯನ್ನು ಬೇಡಿಕೊಂಡಿದ್ದೇನಮ್ಮ. ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಯಾರಿಗೆ ಕರೆಸಬೇಕೇನಮ್ಮ? ಕಂದ ಬೀರಣ್ಣ, ಅಮ್ಮ ತಂಗಿ ಬಂದರೆ ಕಾರಣ ಕಡೆಗೆ ಆಗುವುದು, ಅಕ್ಕ ಮಾಯಮ್ಮ ಬಂದರೆ ಗುರುವರೇವಣ ಸಿದ್ಧ ಹಬ್ಬ ಹಸನಾಗುವುದು ನೋಡು ಕಂದ. ಆಗಲಿ ಅಮ್ಮ. ಅಮ್ಮ ಕಂದ, ಅಕ್ಕನನ್ನು ಕರೆಯಲು ನಾನು ಅಲ್ಲಿಗೆ ಹೋಗೋದಿಲ್ಲ ಅಮ್ಮ. ಕಂದ, ಅಮ್ಮ ಆ ಅಕ್ಕ ಮಾಮನನ್ನು ಕರೆಯಲು ನೀನೇಕೆ ಹೋಗುದಿಲ್ಲ ಕಂದ. ಅಮ್ಮ ಕಂದ, ನನ್ನ ಅಕ್ಕ ಸಾಕಿದ ಬೆಕ್ಕಿಗೆ ಹೊಡೆದಿರುವನು, ಆದ ಕಾರಣ ನಾನು ಅಲ್ಲಿಗೆ ಹೋಗೋದಿಲ್ಲ ಅಮ್ಮ. ಕಂದ ಬೀರಣ್ಣ, ಅಮ್ಮ ನೀನು ಹೋಗದಿದ್ದರೆ ಏನಾಯ್ತು? ನಿನ್ನ ಗೆಳೆಯನಾದ ದೇವರಗಿರಿ ಬಪ್ಪಣ್ಣನ್ನು ಕೊಟ್ಟು ಕಳಿಸಿ ನಿನ್ನ ಅಕ್ಕ ಮಾಮನನ್ನು ಕರೆದುಕೊಂಡು ಬಂದಳು ಕಂದ. ಆಗಲಿ ಅಮ್ಮ, ನೀನು ಹೇಳಿದಂತೆ ನನ್ನ ಗೆಳೆಯನಾದ ದೇವರಗಿರಿ ಬಪ್ಪಣ್ಣನ್ನು ಕರೆಸಿ ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಅಕ್ಕ ಮ್ಯಾಕ್ನನ್ನು ಕರೆಯಲು ಕಳಿಸುತ್ತೇನೆ ಅಮ್ಮ. ಆಗಲಿ ಕಂದ, ಹೋಗ್ಬೇಕಂದ. ಆಗಲಿ ಅಮ್ಮ. ಬಪ್ಪಣ್ಣ ಬಪ್ಪಣ್ಣ, ಏಕೆ ಬೀರಣ್ಣ? ನೀನು ಮಂದನಗಿರಿಗೆ ಹೋಗಿ ಬರಬೇಕು ಬಪ್ಪಣ್ಣ. ಮಂದನಗಿರಿಗೆ ಏಕೆ ಬೀರಣ್ಣ? ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಅಕ್ಕ ಮ್ಯಾಕ್ನನ್ನು ಕರೆದುಕೊಂಡು ಬರಬೇಕು ಬಪ್ಪಣ್ಣ. ಬೀರಣ್ಣ, ಬಪ್ಪಣ್ಣ ಅಕ್ಕನ ಊರ ಗೊತ್ತವಿಲ್ಲ, ದಾರಿ ಗೊತ್ತವಿಲ್ಲ, ಹೋಗಂದರೆ ಹೇಗೆ ಹೋಗಲಿ ಬೀರಣ್ಣ? ಬಪ್ಪಣ್ಣ ಬೀರಣ್ಣ, ಅಕ್ಕನ ಮನೆ ಖುನಾದರ್ ಹೇಳುತ್ತೇನೆ ಕೇಳು ಬಪ್ಪಣ್ಣ. ಆಗಲಿ ಹೇಳು ಬೀರಣ್ಣ. ಬಪ್ಪಣ್ಣ ಬೀರಣ್ಣ, ಅಕ್ಕನ ಮನೆ ಮುಂದೆ ಹೂವಿನ ಅಂಗಡಿ ದ್ವಾರವಾಗಿಲ್ಲ. ಇವೆಲ್ಲ ಖುನ ಕೇಳ್ತಾ ಹೋದರೆ ಯಾರಾದರೂ ಹೇಳೋರು ನೋಡು ಬಪ್ಪಣ್ಣ. ಆಗಲಿ ಬೀರಣ್ಣ, ನಾನು ಹೋಗಿ ಕರೆದುಕೊಂಡು ಬರ್ತೇನೆ ಬೀರಣ್ಣ. ಆಗಲಿ ಬಪ್ಪಣ್ಣ, ನೀನು ಹೋಗಿ ಬಾ ಬಪ್ಪಣ್ಣ. ಆಗಲಿ ಬೀರಣ್ಣ. ನಾನು ಈಗ ಮಂದನಗಿರಿಗೆ ಬಂದಿದ್ದೇನೆ. ಅಕ್ಕ ಮಾಯಕ್ಕನ ಮನೆ ನನಗೆ ಗೊತ್ತವಿಲ್ಲ. ಇಲ್ಲೇ ಹಾಲಹಳ್ಳದ ಬಾವಿ ಮೇಲೆ ಕುಳಿತುಕೊಳ್ಳುತ್ತೇನೆ. ಯಾರ ಅಕ್ಕ ತಂಗಿಯರು ಅಣ್ಣ ತಮ್ಮರು ನೀರಿಗೆ ಬಂದರೆ ಅವರನ್ನು ಕೇಳಿ ಅಕ್ಕನ ಮನೆಗೆ ಹೋಗುತ್ತೇನೆ. ಅಕ್ಕ ತಂಗಿ, ಅಲ್ಲಿ ಹಳ್ಳ ಬಾಯಿಗೆ ನೀರಿಗಾದ್ರೂ ಹೋಗಿ ನಡಿಯಮ್ಮ. ಆಗಲಿ ತಂಗಿ, ಹಾಲು ಹಳ್ಳದ ಮೈ ನೀರಿಗಾದ್ರೂ ಹೋಗೋಣ ನಡಿ ತಂಗಿ. ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ ಕೊಡವ, ಏನ ಕೊಡ ಏನ ಕೊಡವ, ಕನ್ನೂರ ಮಠ ಎಂತ ಚಂದುಳ ಕೊಡವ.
ಕಂಚಿಂದಲ್ಲ ತಾಮ್ರದಲ್ಲ ಕಂಚಿಂದಲ್ಲ ಬಿರಿ ಬೀರಿ ಬೆಂದಲಾದ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದ ಕೊಡವ ಏನು ಕೊಡ ಏನು ಕೊಡವ ಕನ್ನೂರ ಮಠ ಎಂತ ಚಂದ ಕೊಡವ ಏನು ಕೊಡ ಏನು ಕೊಡವ ಅಕ್ಕ ಏನಮ್ಮ ಹಾಲು ಬಾಯಿಗೆ ನೀರಿಗಾದ್ರೂ ಬಂದೆವು ಬಾಯಿ ಮೇಲೆ ಯಾರೋ ಕುಡಿತಿರೋರು ಯಾರಿರು ಕೇಳು ಅಕ್ಕ. ಆಗಲಿ ತಂಗಿ. ತಮ್ಮ ನೀನು ಯಾವ ಊರಿನವನಪ್ಪ? ನಾನು ಚಂದನಗಿರಿಯವನಮ್ಮ. ತಮ್ಮ ಚಂದನಗಿರಿ ಇಲ್ಲಿ ಯಾರ ಮನೆಗೆ ಬಂದಿರುವೆ ತಮ್ಮ? ಅಕ್ಕ ಮಾಯಕ್ಕನ ಮನೆಗೆ ಬಂದಿರುವೆನಮ್ಮ. ತಂಗಿ ಮಾಯಮ್ಮ, ಅಕ್ಕ ನಿನ್ನ ಮನೆಗೆ ಬಂದಿರುವರು ನೀನೇ ಮಾತಾಡ್ಸು ತಂಗಿ. ಆಗಲಕ್ಕ. ತಮ್ಮ ಬಪ್ಪಣ್ಣ ಅಕ್ಕ ಮನೆ ಕಡೆ ಬರಬಾರ್ದೇನಪ್ಪ? ಅಕ್ಕ ನಿನ್ನ ಮನೆ ಗೊತ್ತವಿಲ್ಲದಕ್ಕಾಗಿ ಯಾರ ಅಕ್ಕ ತಂಗಿಯರು ಅಣ್ಣ ತಮ್ಮರು ನೀರಿಗೆ ಬಂದರೆ ನಿನ್ನ ಮನೆಯವರನ್ನು ಕೇಳಿ ನಿನ್ನ ಮನೆಗೆ ಬರಬೇಕಂತ ಇಲ್ಲೇ ಕುಳಿತುಕೊಂಡಿರುವನು ಅಕ್ಕ. ಆಗಲಿ ಬಪ್ಪಣ್ಣ, ಮನೆಗಾದ್ರೂ ಹೋಗು ನಡೀತಮ್ಮ. ಆಗಲಿ ಅಕ್ಕ, ಮನೆಗೆ ಹೋಗು ನಡಿ ಅಕ್ಕ. ಬಪ್ಪಣ್ಣ ಅಕ್ಕ ಬಂಗಾರ ತುಂಬಿಗೆ ನೀರನ್ನು ಕೊಟ್ಟೇನೆ, ಕೈಕಾಲ ಮಸಾಲ ಮಾಡು ಬಪ್ಪಣ್ಣ. ಆಗಲಿ ಅಕ್ಕ, ಕೈಕಾಲ ಮಚ್ಚಲಾದರೂ ಮಾಡುತ್ತೇನೆ. ತೆಗೆದುಕೋ ಅಕ್ಕ. ಬಪ್ಪಣ್ಣ ಅಕ್ಕ ಮನೆಯಲ್ಲಿ ಕಂಬಳಿ ಹಾಕಿದ್ದೇನೆ. ಆಗಲಿ ಅಕ್ಕ. ಬಪ್ಪಣ್ಣ ಊಟ ಆದ್ರೂ ಮಾಡು ಬಪ್ಪಣ್ಣ. ಆಗಲಿ ಅಕ್ಕ, ಊಟ ಆದ್ರೆ ಮಾಡುತ್ತೇನೆ ಅಕ್ಕ. ಬಪ್ಪಣ್ಣ ಅಕ್ಕ ಊಟ ಮುಗಿದಂತೆ ಆಯ್ತು. ಊಟ ಮಾಡಿದ್ದೆ ನೋಡಕ್ಕ. ನೀನು ಬಂದ ವಿಷಯ ಏನಿರುವುದು ಬೇಗ ತಿಳಿಸು ಬಪ್ಪಣ್ಣ. ಅಕ್ಕ ಬೀರಣ್ಣನ ಮನೆಯಲ್ಲಿ ಗುರು ರೇವಣಸಿದ್ದನ ಹಬ್ಬದ ಕಾರ್ಯ ಹುಟ್ಟಿಸಿರುವನು. ಗುರು ರೇವಣಸಿದ್ದನ ಹಬ್ಬದ ಕಾರ್ಯಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿರುವನು ಅಕ್ಕ. ಬಪ್ಪಣ್ಣ ಅಕ್ಕ ಹೆರವರು ತಮ್ಮ ಬೀರಣ್ಣನು ಪರವರಾಳ ಕೊಟ್ಟ. ಅವನ ಮಾರಿ ಎತ್ತ ಹುಟ್ಟಲಿಲ್ಲ, ಬುದ್ಧಿ ಹುಟ್ಟಲಿಲ್ಲ. ಅವನ ಮನೆಯಲ್ಲಿ ಗುರುವರು ಅವನಿಸಿದ್ದ ಹತ್ತಿದ್ದಾರೆ. ನನ್ನ ಮನೆಯಲ್ಲಿ ಪರ್ವತ ಮಗನ ಕಂಬಿಡುವುದು ನಿತ್ಯಂದ ಕಾಲ ದಾಸೋಹ ನಡೆದಿದೆ. ಅದನ್ನು ಬಿಟ್ಟು ಬರುವುದಾಗುದಿಲ್ಲ ಬಪ್ಪಣ್ಣ. ನೀನು ಬಂದು ಬಾರಿ ಇಡುವ ಹೋಗುತ್ತಮ್ಮ. ಅಕ್ಕ ಬಪ್ಪಣ್ಣ ಬೀರಣ್ಣನಲ್ಲಿ ಏನು ತಪ್ಪಾಗಿದರೆ ನನ್ನ ಕಾಲ ಹಿಡಿಸುತ್ತೇನೆ ಅಕ್ಕ. ಗುರು ರೇವಣಸಿದ್ದನ ಹಬ್ಬದ ಕಾರ್ಯಕ್ಕೆ ಬೇಗನೆ ಹೋಗೋಣ ನಡಿ ಅಕ್ಕ. ಬಪ್ಪಣ್ಣ ಅದು ನಿನಗೆ ತಿಳಿದಿಲ್ಲ. ನೀನು ಬಂದು ಬಾರಿಗೆ ಹೋಗುತ್ತಮ್ಮ. ಅಕ್ಕ ಬಪ್ಪಣ್ಣ ನಾನು ಇಲ್ಲಿಂದ ಚಂದನಗಿರಿಗೆ ಹೋಗಿ ಬೀರಣ್ಣಗೆ ಹೇಳಿ ಮಂದನಗಿರಿಗೆ ಕರೆಸಿ ಗುರು ರೇವಣಸಿದ್ದನ ಹಬ್ಬದ ಕಾರ್ಯಕ್ಕೆ ಅಕ್ಕನನ್ನ ಕರೆದೊಯ್ಲಿಲ್ಲ ಅಂದ್ರೆ ನನ್ನ ಹೆಸರು ಬಪ್ಪಣ್ಣನೇ ಅಲ್ಲ ಅಕ್ಕ, ಬಪ್ಪಣ್ಣನೇ ಅಲ್ಲ. ಆಗಲಿ ಬಪ್ಪಣ್ಣ, ನೀನು ಈಗ ಹೋಗಿ ಬಾ ಬಪ್ಪಣ್ಣ. ಹೋಗಿ ಬರ್ತೀನಿ ಅಕ್ಕ. ಮಂದನಗಿರಿ ಹೋದ ಬಪ್ಪಣ್ಣನು ಇನ್ನೇಕೆ ಬರಲಿಲ್ಲ? ನಾನು ಮ್ಯಾಳಿಗೆಯನ್ನು ನೋಡುತ್ತೇನೆ. ಓಹೋ, ಬಪ್ಪಣ್ಣ
ಬಪ್ಪಣ್ಣನು ಒಬ್ಬನೇ ಬರುತ್ತಿರುವನು. ನನ್ನ ಅಕ್ಕನವರು ಏಕೆ ಬರಲಿಲ್ಲ ಬಂದ ಮೇಲೆ ಕೇಳುತ್ತೇನೆ. ಬಪ್ಪಣ್ಣ ಬಪ್ಪಣ್ಣ ಬೀರಣ್ಣ, ನನ್ನ ಅಕ್ಕನವರು ಏಕೆ ಬರಲಿಲ್ಲ ಬಪ್ಪಣ್ಣ? ಅಕ್ಕನವರು ನಿಂದದ ಮಾತನಾಡಿ ಹಾಗೆ ಕಳಿಸಿರೋರು ಬೀರಣ್ಣ. ಬಪ್ಪಣ್ಣ ಬೀರಣ್ಣ, ನನ್ನ ಅಕ್ಕ ಆಡಿದ ನಿಂದದ ಮಾತು ಅವೇನಿರೋದು ಬಪ್ಪಣ್ಣ? ಬೀರಣ್ಣ, ಎರವೂರು ತಮ್ಮ ಬೀರಣ್ಣನು ಪರೂರ ಆಳ ಕೊಟ್ಟ ಕಳಿಸಿರುವನೆ. ಬೀರಣ್ಣನ ಮೂವತ್ತಿಗೆ ಬುದ್ಧಿ ಹುಟ್ಟಲಿಲ್ಲ, ಎತ್ತ ಹುಟ್ಟಲಿಲ್ಲ. ಬೀರಣ್ಣನ ಮನೆಯಲ್ಲಿ ಗುರು ರೇವಣ ಸಿದ್ಧನ ಹಬ್ಬದ ಕಾರ್ಯ ಇದ್ದರೆ ನನ್ನ ಮನೆಯಲ್ಲಿ ಪರ್ವತ ಮಲ್ಲಯ್ಯನ ಕಂಬಿಳಿದಿರುವುದು ಸದಾನ ಕಾಲ ದಾಸೋಗಿ ನಡೆದಿರುವುದು. ಅದನ್ನು ಬಿಟ್ಟು ಬರುವುದು ಆಗುವುದಿಲ್ಲ ಅಂದಳು ಬೀರಣ್ಣ ಅಕ್ಕ. ಬಪ್ಪಣ್ಣ ಬೀರಣ್ಣ, ನನ್ನ ಅಕ್ಕ ಆಡಿದ ನಿಂದದ ಮಾತು ನೀನೇನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಬಪ್ಪಣ್ಣ. ಬೀರಣ್ಣ, ಬಪ್ಪಣ್ಣ ಅಕ್ಕ ಆಡಿದ ಮಾತ ನನ್ನ ಎದೆಯಲ್ಲಿ ಬೆಳೆದು ಬೆನ್ನಿನಿಂದ ಪಾರಾದಂತೆ ಆಯ್ತು ಬೀರಣ್ಣ. ಬೀರಣ್ಣ, ಬಪ್ಪಣ್ಣ ಹೊತ್ತಿಗೆ ತೆಗೆದು ನೋಡುವುದರೊಳಗಾಗಿ ಪಟ್ಟದ ಪರಬಲಿಂಗನ ಜಾಡಿ ಅಕ್ಕನ ಹೆಸರಿಗೆ ಹೊಂಟಿರುವುದು. ಅಕ್ಕ ಬರಲಿಲ್ಲ ಅಂದರೆ ನಾನು ಬರುವುದಿಲ್ಲ ಬೀರಣ್ಣ. ನಿನ್ನ ಮನಸ್ಸಿಗೆ ಬಂದಂಗ ಮಾಡು ಬೀರಣ್ಣ. ಬಪ್ಪಣ್ಣ ಬೀರಣ್ಣ, ಇದರ ವಿಚಾರ ನೀನೇ ಹೇಳು ಬಪ್ಪಣ್ಣ. ಆಗಲೇ ಹೇಳುತ್ತೇನೆ ಕೇಳು ಬೀರಣ್ಣ. ಹೇಳು ಬಪ್ಪಣ್ಣ. ನೀನು ಇಲ್ಲಿಂದ ಮನೆಗೆ ಹೋಗಿ ತಾಯಿ ಕೈಲೆ ಬುದ್ಧಿ ಮಾಡಿಸಿಕೊಂಡು ಮಂಗನ ತೇಜಿಗೆ ಉಕ್ಕಿನ ಕಡಲೆ ಮೇಯಿಸಿ ಉರುಮಾರು ಶೀತಾಳ ಕುಡಿಸಿ ಬಂಗಾರ ಜಯಿಸಬೇಕಾದ ಬೆಳ್ಳಿಯ ತಂಗ ಮಾಡಿಸಿ ಅದರ ಮೇಲೆ ಹರಳಿಯ ಮೂರತ್ತಿನಾಗಿ ತೇಜಿ ಗಗನಕ್ಕೆ ಹಾರಿಸಿ ಮಂದ ನೀರಿಗೆ ಹೋಗಿ ಗುರು ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ಅಕ್ಕನನ್ನು ಕರೆದುಕೊಂಡು ಬಾ ಬೀರಣ್ಣ. ಹೋಗಿ ಬಾ ಬೀರಣ್ಣ. ಬಪ್ಪಣ್ಣ ಬೀರಣ್ಣ, ನೀನು ಹೇಳಿದಂತೆ ಮಂಗನ ತೇಜಿಗೆ ಉಕ್ಕಿನ ಕಡಲೆಯನ್ನು ಮೇಯಿಸಿ ಉರುಮಾಳ ಶೀತಾಳದ್ರು ಕುಡಿಸಿ ಹರಿವೆ ಅವನ ಬಪ್ಪಣ್ಣ. ಬೀರಣ್ಣ, ನೀನು ಹೇಳಿದಂತೆ ಮಂಗನ ತೇಜಿಗೆ ಉಕ್ಕಿನ ಕಡಲೆಯನ್ನು ಮೇಯಿಸಿ ಉರುಮಾಳ ಶೀತಾಳದ್ರು ಕುಡಿಸಿ ಹರಿವೆ ಹಾವಿನ ಗದ್ದಿಗೆ ಮೇಲೆ ಚಳಿನ ಅಡ್ಡಿನಿಗೆ ಹಾಕಿ ಬಂಗಾರ ಜಯಿಸಬೇಕಾದ ಬೆಳ್ಳಿಯ ತಂಗ ಮಾಡಿಸಿ ಅದರ ಮೇಲೆ ಹರಳಿಯ ಮೂರತ್ತಿನಾಗಿ ಬಂಗಾರ ಜೇಸಿ ಬಿಗಿದು ಬೆಳ್ಳಿಯ ತಂಗ ಮಾಡಿಸಿ ಅದರ ಮೇಲೆ ಹರಳಿಯ ಮೂರ್ತಿನಾಗಿ ತೇಜ್ ಗಗನಕ್ಕೆ ಹರಿಸಿ ಮಂದನಗಿರಿಗೆ ಹೋಗಿ ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಅಕ್ಕ ಮಕ್ಕಳನ್ನು ಕರೆದುಕೊಂಡು ಬರ್ತೇನೆ ಬಪ್ಪಣ್ಣ. ನೀನು ಹೋಗಿ ಬಾ ಬಪ್ಪಣ್ಣ. ನಾ ಹೋಗಿ ಬರ್ತೀನಿ ಬೀರಣ್ಣ. ಅಮ್ಮ ಕಂದ ಬೀರಣ್ಣ, ಅಮ್ಮ ಕಂದ ಅಕ್ಕನನ್ನು ಕರೆಯಲು ಬಪ್ಪನು ಕೊಟ್ಟು ಕಳಿಸಿದ್ದೆ. ಬಪ್ಪನಿಗೆ ನಿಂದದ ಮಾತನಾಡಿ ಅಕ್ಕನವರು ಹಾಗೆ ಕಳಿಸಿರುವರಮ್ಮ. ಕಂದ ಬೀರಣ್ಣ, ನಿನ್ನ ಅಕ್ಕನಾದ ಮಾಯಮ್ಮನು ಏನೆಂದು ನಿಂದಿದ ಮಾತನಾಡಿರೋಳು ಕಂದ? ಯಾರವರ ತಮ್ಮ ಪರೂರಾಳ ಕೊಟ್ಟು ಕಳಿಸಿರುವನೆ. ಅವನ ಮಾರಿಗೆ ಹುಟ್ಟಲಿಲ್ಲ, ಬುದ್ಧಿ ಹುಟ್ಟಲಿಲ್ಲ ಎಂದು ನಿಂದದ ಮಾತನಾಡಿ ಅಕ್ಕನವರು ಹಾಗೆ ಕಳಿಸಿರೋರಮ್ಮ. ಕಂದ ಬೀರಣ್ಣ, ಅಮ್ಮ ಅಂಗಾಲಿಗೆ ಏಸಿಕೆ ಇಲ್ಲ, ಕರುಳಿಗೆ ನಾಚಿಕೆ ಇಲ್ಲ. ನಿನ್ನ ಅಕ್ಕನಿಗೆ ನಿನಗೆ ಬಿಡಲಾರದ ಕರ್ಮ ಇರುವುದು ಕಂದ. ನಾನು ಈಗಿಂದೀಗಲೇ ಬುದ್ಧಿ ಮಾಡಿ ಕಟ್ಟುತ್ತೇನೆ ಕಂದ. ನೀನೇ ಸ್ವತಃ ಸ್ವಂತ ಮಂದ ನೀರು ಹೋಗಿ ನಿನ್ನ ಅಕ್ಕ ಮಾಮನನ್ನು ಕರೆದುಕೊಂಡು ಬಾ ಕಂದ. ಆಗಲಿ ಅಮ್ಮ, ಬುದ್ಧಿಗಂಟಾದ್ರೂ ತೆಗೆದುಕೋ ಬಾ ಅಮ್ಮ. ಆಗಲಿ ಕಂದ. ಕಂದ ಬೀರಣ್ಣ, ಅಮ್ಮ ಬುತ್ತಿ ಗಂಟಾದ್ರು ತೆಗೆದುಕೊಳ್ಳು ಕಂದ. ಅಮ್ಮ ಕಂದ, ಇದಕ್ಕೆ ನಿನ್ನ ಆಶೀರ್ವಾದ ಮಾಡು ಅಮ್ಮ. ಕಲ್ಯಾಣವಾಗಲಿ, ಹೋಗಿ ಬಾ ಕಂದ. ಬಂದೆನಕ್ಕ ಬಂದೆನು. ಬೀರಣ್ಣ ಏನು? ಹೌದು ಅಕ್ಕ. ಬೀರಣ್ಣ, ಇನ್ನು ಹೊಡೆದು ಹೊರಗೆ ಹಾಕಿದ್ದು ತಪ್ಪಾಗಿರುವುದು. ಇದರಲ್ಲಿ ನಿನ್ನದೇನು ತಪ್ಪಿರೋದಿಲ್ಲಕ್ಕ. ನಿನ್ನ ಮನೆಯಲ್ಲಿ ಸಾಕಿದ ಬೆಕ್ಕಿಗೆ ಹೊಡೆದ್ರೇನು ಆದ ಕಾರಣ ನಂದೇ ತಪ್ಪಾಗಿರೋದಕ್ಕ. ಇದೊಂದು ಕಲ್ಯಾಣವಾಗಲಿ, ಮೇಲೆ ಕೇಳು ಬೀರಣ್ಣ. ಅಕ್ಕ ಬೀರಣ್ಣ, ಬುದ್ಧಿ ಗಂಟಾದ್ರೂ ತೆಗೆದುಕೋ ಅಕ್ಕ. ಆಗಲಿ ಬೀರಣ್ಣ.
ವೀರಣ್ಣ, ಅಕ್ಕ ಬಂಗಾರ ತಂಬಿಯಲ್ಲಿ ನೀರನ್ನು ಕೊಟ್ಟಿದ್ದೇನೆ, ಕೈ ಕಾಲು ಮೊದಲಾದರೂ ಮಾಡು ವೀರಣ್ಣ. ವೀರಣ್ಣ, ಅಕ್ಕ ಮನೆಯಲ್ಲಿ ಮನೆಯ ಕಂಬಳಿ ಹಾಸಿದ್ದೇನೆ, ಕುಳಿತುಕೋತಮ್ಮ. ಅಕ್ಕ ನಾನು ಹೀಗೆ ಕೂತುಕೊಳ್ಳುವುದಿಲ್ಲ ಅಕ್ಕ. ವೀರಣ್ಣ, ಅಕ್ಕ ಊಟ ಆದರೂ ಮಾಡು ವೀರಣ್ಣ. ಅಕ್ಕ ನಾನು ಹೀಗೆ ಕೂತುಕೊಳ್ಳುವುದಿಲ್ಲಕ್ಕ. ನನ್ನ ಹೇಳಿಕೆ ಹರಿವ ಅವನ ಗದ್ದಿಗೆ ಮೇಲೆ ಚಳಿ ನಟ್ಟಿನಿಗೆ ಹಾಕಿದ್ದರೆ ಕೂತುಕೊಳ್ಳುತ್ತೇನೆ ಅಕ್ಕ, ಇಲ್ಲದಿದ್ದರೆ ನಾನು ಕೂತುಕೊಳ್ಳುವುದಿಲ್ಲ ಅಕ್ಕ. ವೀರಣ್ಣ, ಅಕ್ಕ ಅಕ್ಕ ಕರಿಯಲ್ಲಿ ಬಂದಿಲ್ಲ, ಕಾಡಲ್ಲಿ ಬಂದಿಲ್ಲ. ನಿನ್ನ ಆಜ್ಞೆಯಂತೆ ನಿನ್ನ ಚೇಜಿಗೆ ಉಪ್ಪಿನ ಕಡಲೆ ಮೇಯಿಸಿ ಊರು ಬಾರಿ ಶೀತಳಾಡುವರು ಕುಡಿಸಿದ್ದೇನೆ. ಹಾವಿನ ಹರಿಗತ್ತಿ ಮೇಲೆ ಚಳಿನ ಅಟ್ಟಣಿಗೆ ಹಾಕಿದ್ದೇನೆ, ಕುಳಿತುಕೊಂಡಮ್ಮ. ಊಟ ಆದರೂ ಮಾಡು ವೀರಣ್ಣ. ಆಗಲಿ ಅಕ್ಕ. ಅಕ್ಕ ವೀರಣ್ಣ, ಇನ್ನ ಮೇಲೆ ತಡ ಮಾಡದ ಚಂದನಗಿರಿಗೆ ಹೋಗೋಣ ನಡಿ ಅಕ್ಕ. ಆಗಲಿ ವೀರಣ್ಣ, ಊಟ ಮಗದಂತೆ ಆಯ್ತು. ತಡ ಮಾಡಿದ ಚಂದನಿಗೆ ಹೋಗು ನಡೀತಮ್ಮ. ಆಗಲಿ ನಡಿ ಅಕ್ಕ. ಬಂದೇನಮ್ಮ ಬಂದೇನು. ಕಂದ ವೀರಣ್ಣ, ನಿನ್ನ ಅಕ್ಕ ಮಾಮನನ್ನು ಕರೆದುಕೊಂಡು ಬಂದೇನು ಕಂದ. ಹೌದು ಅಮ್ಮ, ಗುರೂರ್ಯವನ ಸಿದ್ಧನ ಹಬ್ಬಕ್ಕೆ ಅಕ್ಕನನ್ನು ಕರೆದುಕೊಂಡು ಬಂದಿರುವನು ನೋಡು ಅಮ್ಮ. ತಂಗಿ ಮಾಯಮ್ಮ, ಅಕ್ಕ ನೀರಾದ್ರೂ ತರ್ತೇನೆ, ಸ್ವಲ್ಪ ನಿಲ್ಲಮ್ಮ. ಆಗಲಮ್ಮ. ತಂಗಿ ಮಾಯಮ್ಮ, ನೀರಾದ್ರೂ ತೆಗೆದುಕೊಳ್ಳಮ್ಮ, ಕೈಕಾಲು ಬಚ್ಚಲಾದ್ರೂ ಮಾಡಿಕೊಳ್ಳಮ್ಮ. ಆಗಲಮ್ಮ. ತಂಗಿ ಮಾಯಮ್ಮ, ಅಕ್ಕ ನೀನು ಈಗಿಂದೀಗಲೇ ಹಾಲಿ ಹಳ್ಳಕ್ಕೆ ಹೋಗಿ ತೊಯ್ದ ಮಣಿಯಿಂದ ಬಂದು ಸನಾಸರಣೆ ಮಾಡಿ ಮನ ಮೀಸಲು ಮಾಡಿ ಕಾಯ ವಚನ ಮಾಡಿ ಜಗಲಿಯ ಮೇಲೆ ಜೋಡಿಯಾಡು ಜ್ಯೋತಿನ ಹಚ್ಚಿ ಕುಟ್ಟಣ ಬೀಸಲ ಮಾಡಿ ಹಿಟ್ಟಕ್ಕೆ ತಯಾರು ಮಾಡಿ ಗುರುವಾರೇವಣ ಸಿದ್ಧನ ಹಬ್ಬಕ್ಕೆ ಜೋಡಿಯಾಡಿ ಎಡಿಯಾದರೂ ಸಿದ್ಧಪಡಿಸು ತಂಗಿ. ಆಗಲೇ ಕಾಲಿನ ಆಜ್ಞೆಯಂತೆ ಕೊಯ್ದ ಮಳೆಯಿಂದ ಮೀಸಲ ನೀಡಿನಿಂದ ಜೋಡಿಯಾಗಿ ಅಡಿಯನ್ನು ಸಿದ್ಧಪಡಿಸುತ್ತೇನೆ ನೋಡಮ್ಮ. ಆಗಲಿ ಅಮ್ಮ. ಇನ್ನು ಮೇಲೆ ಗುರು ರೇವಣಿಸಿದ ಹಬ್ಬವನ್ನು ಮಾಡು ನಡೀರಮ್ಮ. ಆಗಲಿ ನಡ್ರಮ್ಮ.
ನಮ ಪಾರ್ವತಿ ಶಿವ ಹರ 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 ಹರ. ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಅಕ್ಕ, ತಂಗಿ, ಗುರುವಿನ ಹಬ್ಬವು ಮುಗಿದಂತೆ ಆಯ್ತು. ನಾನಿನ್ನು ಹೋಗಿ ಬರ್ತೇನೆ. ನನ್ನನ್ನು ಪಟ ಕಳಿಸಿಬಿಡ್ರಿ ಅಮ್ಮ. ತಂಗಿ ಮಾಯಮ್ಮ, ಅಕ್ಕ, ನೀನು ಇವತ್ತೊಂದು ದಿವಸ ಇಲ್ಲೇನಿಲ್ಲಮ್ಮ. ನಾಳೆ ನಿನಗೆ ಗುಳ್ಳ್ಯಾದ ಗುಡ್ಡದ ಕುಬ್ಸ ಟಸಿ ಡಜನ್ ಬಳಿ ಉಡಿಸಿ ಉಡಿಯಕ್ಕೆ ಹಾಕಿ ನಿನ್ನ ಜೊತೆಯಲ್ಲಿ ನಿನ್ನ ತಮ್ಮ ಬೀರಣ್ಣನು ಕೊಟ್ಟಗಸ್ತಮ್ಮ. ಇವತ್ತೊಂದು ದಿವಸ ಇಲ್ಲೇನಿಲ್ಲಮ್ಮ. ಅಕ್ಕ ಇವತ್ತೊಂದು ದಿವಸ ಇಲ್ಲೇ ನಿಂತು ಬಿಡು ಅಕ್ಕ. ನಾಳೆ ಆದ್ರೂ ನಾನು ನಿನ್ನ ಜೊತೆಯಲ್ಲೇ ಬರುತ್ತೇನೆ ಅಕ್ಕ. ಆಗಲಿ ಬೀರಣ್ಣ, ನೀನು ಹೇಳಿದಂತೆ ಇವತ್ತೊಂದು ಸಹ ಇಲ್ಲೇ ನಿಲ್ಲುತ್ತೇನೆ ಬೀರಣ್ಣ. ಅಕ್ಕ ಬೀರಣ್ಣ, ನನಗೆ ನಿದ್ರೆ ಬಂದಿದೆ ಅಕ್ಕ. ಮುದ್ದಿನ ಕಂಬಳಿಯನ್ನು ಹಾಸುವಕ್ಕ, ರತ್ನದ ಕಂಬಳಿಯನ್ನು ಹೊಚ್ಚುವಕ್ಕ ಮಲಗಿಕೊಳ್ಳುತ್ತೇನೆ ಬೀರಣ್ಣ, ಅಕ್ಕ. ನಿನ್ನ ಆಜ್ಞೆಯಂತೆ ಮುದ್ದಿನ ಕಂಬಳಿ ಹಾಸಿದ್ದೇನೆ, ರತ್ನದ ಕಂಬಳಿ ಹೊಚ್ಚುತ್ತೇನೆ. ಮಲಗಿಕೋ ಬೀರಣ್ಣ. ಇದೆಲ್ಲಿಂದ ಬಂತು ಚೀಟಿ? ಓದಿ ನೋಡುತ್ತೇನೆ. ಮಂಟ್ನೂರು ಎಂಬ ಕಣೆ ಮೇಲೆ ಕೋಣೇಶ್ವರ ದೈತನು ಬೆಳೆದು ನಿಂತಿರುವಂತೆ, ದೇವತರ ದಾಡಿ ತಂದಿರುವಂತೆ, ಸಿದ್ಧನ ದಿಕ್ಕೆಟ್ಟೋಡಿಸಿರುವಂತೆ, ಅವನ ವಧೆ ಮಾಡಲಿಕ್ಕೆ ಶ್ರೀ ಬೀರಣ್ಣನ ಬೇಕೆಂದು ಪರಶುವನ ಚೀಟಿಯಲ್ಲಿ ಬರೆದಿದ್ದಾನೆ. ಬೀರಣ್ಣನ ಬಾಣ ವಧೆ ಮಾಡಲು. ಬೇಡ ತಮ್ಮ, ಬೇಡ. ಆ ಕೋಣೇಶ್ವರ ದೈತ್ಯನು ಮಾಸೂರನು. ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ, ನಿಲ್ಲು ಬೀರಣ್ಣ. ಅಕ್ಕ, ನೀನು ನನ್ನ ಜೊತೆಯಲ್ಲೇ ಬರುವಂತೆ ಅಮ್ಮ. ನೀನು ನನ್ನ ಜೊತೆಯಲ್ಲೇ ಬರುವುದಾದರೆ ಬೈದ ಮನೆಯಿಂದ ಹೋಗಿ ಮೀಸಲ್ ನೀರಿನ ಬಂದು ಕಂಬಾರ ಕಾಳನ್ನು ನನಗೆ ಹೋಗಿ ಸರ್ವ ಆಯುಧಗಳನ್ನು ತೆಗೆದುಕೊಂಡು ಬಾ ಅಕ್ಕ. ಆಗಲಿ ಬೀರಣ್ಣ, ಸರ್ವ ಆಯುಧಗಳು ತರ್ತೀನಿ. ಸ್ವಲ್ಪ ನಿಲ್ಲು ಬೀರಣ್ಣ. ಆಗಲಿ ಅಕ್ಕ. ಬೀರಣ್ಣ, ಅಕ್ಕ, ನಿನ್ನ ಆಜ್ಞೆಯಂತೆ ಕೊಯ್ದ ಮಡಿಯಿಂದ ಮೀಸಲ ನೀರಿನಿಂದ ಕಂಬಾರ ಕಾಳಣ್ಣನ ಮನೆಗೆ ಹೋಗಿ ಸರ್ವ ಆಯುಧಗಳು ತಂದಿದ್ದೇನೆ, ತೆಗೆದುಕೊಳ್ಳು ತಂದ. ತೆಗೆದುಕೊಂಡನ ಬೆಲ್ಲಬಾನ ಸರ್ವಾಯುಧಗಳನ್ನು. ಅಕ್ಕ, ಬೀರಣ್ಣ, ಇನ್ನ ಮೇಲೆ ತಡ ಮಾಡದೆ ಮಂಟೂರು ಎಂಬ ಕಡೆಗಾದ್ರೂ ಹೋಗೋಣ ನಡಿಯಕ್ಕ. ಆಗಲಿ ಬೀರಣ್ಣ, ಮುತ್ತಿನ ಆರೋಗ್ಯನ ಮಾಡುತ್ತೇನೆ. ಸ್ವಲ್ಪ ನಿಲ್ಲು ಬೀರಣ್ಣ. ಆಗಲಿ ಅಕ್ಕ.
ಜೋಡಿ ನಿಂತ ನಟದೇವು ಕಪಿ ಜನನಾರ ಕಪಿಯನ್ನು ಕೇಳು ಸಮಾಜ ಮಗಾಡುವರೆ ಇಲ್ಲ ನಾರಾಜಿಲ್ಲ ಕಾಣುವೇನು ಪುರ ಲೋಕದ ಬೀರಣ್ಣ ಅಕ್ಕ ಇನ್ನ ಮೇಲೆ ತಡ ಮಾಡಿದ ಮಂಟೂರ ಕಣಿಗೆ ಕೋಣೇಶ್ವರ ಜೋಡಿ ಯುದ್ಧ ಮಾಡಲಿಕ್ಕೆ ಹೋಗು ನಡೀತಮ್ಮ. ಆಗಲಿ ಮಂಟ್ನೂರಿನ ಬಕ್ಕಣಿಗಾದ್ರೂ ಹೋಗೋಣ ನಡಿ ಅಕ್ಕ. ಬಂದ ಕೋಣೇಶ್ವರ ದೈತ್ಯವನ್ನ ಬಂದ ಕೋಣೇಶ್ವರ ಬಂದ ಕಾಲಕ್ಕೆ ಬರುವ ಡರಿಯ ಮಗಿಯುಂಬ ಬಂದ ಕೋಣೇಶ್ವರ ಬಂದ ಸರಿ ಸಮಾನರು ಯಾರು ಇಲ್ಲ ನನ್ನ ಮಠಕ್ಕೆ ನಿಲ್ಲುವರು. ನನ್ನ ಉಸರಿನಿಂದ ಚಕ್ಕಿದ್ರ ಇಡೀ ಗಿಡಗಟ್ಟಿ ಕಲ್ಲು ಮುಳ್ಳುಗಳೆಲ್ಲ ನನ್ನ ಒಡೊಳಗೆ ಬಂದು ಬೀಳುತ್ತಿರು. ನಾನೊಮ್ಮೆ ಊದಿದರೆ ಮಾತ್ರ ಗಿಡಗಂಟಿ ಕಲ್ಲು ಮುಳ್ಳುಗಳೆಲ್ಲ 3 ಹರಿದರೆ ಹಿಂದಕ್ಕೆ ಸರಿದು ಹೋಗುತ್ತಿರು. ನಾನು ಮಲಗಿಕೊಳ್ಳುವುದಾದರೆ ಒಂದು ಕಿವಿಯನ್ನು ಹಾಸುತ್ತೇನೆ, ಮತ್ತೊಂದು ಕಿವಿಯನ್ನು ಹಚ್ಚಿಕೊಂಡು ಮಲಗುತ್ತೇನೆ. ಅದೇ ಗಳಿಗೆಯಲ್ಲಿ ಯಾರಾದರೂ ಬಂದರೆ ಅವರನ್ನು ಚರ್ರನ ಸೀಳಿ ನುಂಗಿ ಬಿಡುತ್ತೇನೆ. ಈಗ ನನಗೆ ನಿದ್ರೆ ಬಂದಂತೆ ಆಯ್ತು, ನಾನೀಗ ಮಲಗಿಕೊಳ್ಳುತ್ತೇನೆ. ಅಕ್ಕ ಬೀರಣ್ಣ ಮಂಟ್ನೂರ ಕಣಿಗಾದ್ರೂ ಬಂದೆವು. ಕೋಣೇಶ್ವರ ದೈತ್ಯನು ಎಲ್ಲಿ ಕಾಣಿಸುತ್ತಿಲ್ಲ ಅಕ್ಕ. ಮುಂದಕ್ಕಾದ್ರೂ ಹೋಗಿ ನೋಡೋಣ ನಡಿ ಅಕ್ಕ. ಆಗಲಿ ಬೀರಣ್ಣ. ಬೀರಣ್ಣ ಕೋಣೇಶ್ವರ ದಾವಲ್ಲಿ ಕಾಣವಲ್ಲವಲ್ಲ. ಸ್ವಲ್ಪ ಮುಂದಕ್ಕಾದ್ರೂ ಹೋಗಿ ನೋಡೋಣ ನಡಿ ಅಕ್ಕ. ಆಗಲಿ ಬೀರಣ್ಣ. ಬೀರಣ್ಣ ಅಕ್ಕ ಇಲ್ಲೇ ಗುಡ್ಡದಲ್ಲಿ ಗುಡ್ಡದಂತೆ ಹೇಗೆ ಮಲಗಿಕೊಂಡು ನೋಡು ಬೀರಣ್ಣ. ಮಲಗಿದಲ್ಲಿ ಹೊಡೆದರೆ ಬೀರಣ್ಣನ ಕೀರ್ತಿ ಬರುವುದಿಲ್ಲ. ಇದನ್ನು ಎಬ್ಬ ಸುಳಿಯುತ್ತೇನೆ. ಏಳು ಏಳು ಎತ್ತಕ್ಕೆ ಮಲಗಿಕೊಂಡಿರುವ ಸೊಕ್ಕಿನ ಕೋಣ, ಇನ್ನೂ ಮುಗಿದಂತೆ ಕಾಣುವುದಿಲ್ಲ ನಿನ್ನ ನಿದ್ರೆಗಳು. ಒಮ್ಮಿಂದೊಮ್ಮೆಲೆ ಸುಖದ ನಿದ್ರೆ ಮಾಡುವಂತೆ ಏಳು ಏಳು ಇದ್ದಕ್ಕೆ ನಿಲ್ಲು ಬಿಡುತ್ತೇನೆ, ಬಾಣ ಹೊಡಿತೇನೆ ನಿನ್ನ ಪ್ರಾಣ. ಯಾರಿವರು ನನ್ನ
ಓಹೋ, ಯಾವುದೋ ಒಂದು ಸಣ್ಣ ಹುಡುಗನಂತೆ ಕಾಣುತ್ತಿದೆಯಲ್ಲ. ಕೂಸಿಗೇನು ಗೊತ್ತು ನನ್ನ ಪರಾಕ್ರಮೆಯು. ಸುಮ್ಮನೆ ಬೆದರಿಸಿ ಕಳಿಸಿಬಿಡುತ್ತೇನೆ. ಹೋಗಲೇ ಹುಡುಗ, ಹೋಗು. ಹುಟ್ಟಿಸಿರುವನು ಪರಮಾತ್ಮನು ನನ್ನನ್ನು ನಿನ್ನ ಜೊಡನೆ ಯುದ್ಧ ಮಾಡಲಿಕ್ಕೆ ಮೀಸಲಾಗಿರುವುದು ನಿನ್ನ ಪ್ರಾಣ ನನಗಾಗಿ. ಏಳು ಏಳು ಯುದ್ಧಕ್ಕೆ ನಿಲ್ಲು ಬಿಡುತ್ತೇನೆ, ಬಾಣ ಹೊಡೆಯುತ್ತೇನೆ ನಿನ್ನ ಪ್ರಾಣ. ಏನು ಬೀರಣ್ಣ, ನೀನಿನ್ನೂ ಸಣ್ಣವನಿರುವೆ. ನಾನು ನಿನಗೆ ಏನು ಮಾಡೋದಕ್ಕೆ ಬರುವುದಿಲ್ಲ. ಕೂಸಿನ ನುಂಗಿದರೆ ಕೋಣೇಶ್ವರ ದೈತನ ಕೀರ್ತಿ ಬರುವುದಿಲ್ಲ, ಅದು ನಿನಗೆ ತಿಳಿಯುವುದೇ ಇಲ್ಲ. ಅಲ್ಲೇ ಅಡಿಗೆ ಮನೆಯಲ್ಲಿ ಆಟ ಪಾಠಗಳಾಡುತ್ತಾ ಕಾಲ ಕಳೆಯುವ ಮೂಲ ನಿನಗೇತಕ್ಕೆ ಬೇಕು ವಿದ್ದ. ಹುಟ್ಟಿಸಿರುವನು ಪರಮಾತ್ಮನು ನನ್ನನ್ನು ನಿನ್ನ ಜೊಡನೆ ಯುದ್ಧ ಮಾಡಲಿಕ್ಕೆ ಹಸದಿರುವುದು ಬೀರಣ್ಣನ ಬಾಣ. ಇದಕ್ಕೆ ಊಟ ಮಾಡಿಸ್ಬೇಕು, ಇದೋ ನಿನ್ನ ಪ್ರಾಣ. ಏಳು ಏಳು ಯುದ್ಧಕ್ಕೆ ನಿಲ್ಲು ಬಿಡುತ್ತೇನೆ, ಬಾಣ ಹೊಡೆಯುತ್ತೇನೆ ನಿನ್ನ ಪ್ರಾಣ. ಸಣ್ಣ ಹುಡುಗನನ್ನು ಬಿಟ್ಟರೆ ಬಹಳ ಉದ್ದ ಆಯಿತು ನಿನ್ನ ನಾಲಿಗೆ. ಎದ್ದಿದ್ದೇನೆ ನೋಡು, ಬಿಡೋರಿಂದ ಬಾಣ. ನಿಲ್ಲು ಮೊಳ ಯುದ್ಧಕ್ಕೆ ಹೊಡೆಯುತ್ತೇನೆ ಬಾಣ. ನೆಲ್ಲು ಮೊಳ ಯುದ್ಧಕ್ಕೆ. ನಿನ್ನ ಬಾಣ ಚೋರಿಗಳೆಲ್ಲ ನನಗೆ ಒಂದು ಹುಲ್ಲು ಕಟ್ಟಿ ಹೋಗದಂತೆ ಆಗುತ್ತಿರು. ನಾನೇನು ನಿನ್ನ ಬಾಣ ಚೋರಿಗಳಿಗೆಲ್ಲ ಅಂಜವನಲ್ಲ ಮೂಳ. ನಾನು ನನ್ನ ಉಸಿರಿನಿಂದ ಹಾಕಿದ್ರೆ ಇಡೀ ಗಿಡಗಂಟಿಗಳೆಲ್ಲ ನನ್ನ ಒಡಲೊಳಗೆ ಬಂದು ಬಿಡುತ್ತಿರು. ನಾನು ಒಮ್ಮೆ ಊದಿದರೆ ಮಾತ್ರ ನೀನು 3 ಹರಿದರ ಹಿಂದಕ್ಕೆ ಸರಿದು ಹೋಗುತ್ತಿರುವೆ. ನಾನೇನು ನಿನ್ನ ಬಾಣ ಚೋರುಗಳಿಗೆ ಅಂದೋಲ ಮೂಲ ನಿಲ್ಲುವುದಕ್ಕೆ. ಇವತ್ತಿನ ದಿವಸ ಈ ಮಂಜೂರಿ ಎಂಬ ಕಣೆ ಮೇಲೆ ಕೋಣೇಶ್ವರ ದೈತನನ್ನು ಹೊಡೆಯದಿದ್ದರೆ ನಾನು ಅಕ್ಕ ಮಗನ ತಮ್ಮ ಬೀರಣ್ಣನೇ ಅಲ್ಲ. ನಿಲ್ಲು ಮೊಳ ಯುದ್ಧಕ್ಕೆ ಹೊಡೆಯುತ್ತೇನೆ ನಿನ್ನ ಪ್ರಾಣ. ಹೇ ಬೀರಣ್ಣ, ಅಡವಿಯಲ್ಲಿ ಕಟ ಸರ್ಪ ಅಂಜಿ ಓಡಿದರೆ ಅದನ್ನು ಮುಂಗಲಿ ಬಿಡಲಾರದು. ಅದನ್ನು ಹಿಡಿದು ಕಡಿದು ಚೂರು ಮಾಡಿ ಚೆಲ್ಲಿ ಬಿಡುವುದು. ಅದರಂತೆ ನಾನು ನಿನ್ನನ್ನು ಸುಮ್ಮನೆ ಬಿಡಲಾರೆ. ನಿನ್ನನ್ನು ಹಿಡಿದು ಚರ್ರನ ಸೇಳಿ ನುಂಗಿ ಬಿಡುತ್ತಾನೆ. ನಿಲ್ಲು ಮೊಳ ಯುದ್ಧಕ್ಕೆ. ನಿಲ್ಲು ಮೊಳ. ಮತ್ತಾದ್ರೆ ನನ್ನ ಬಾಯಲ್ಲಿ ಸಿಗಲಿಲ್ಲದೇವ. ಇನ್ನ ಮೇಲೆ ಇವನಿಗೆ ಯುದ್ಧ ಮಾಡಿ ಕೊಂದು ಬಿಡುತ್ತೇನೆ. ನೆಲ್ಲು ಮೊಳ ಯುದ್ಧಕ್ಕೆ. ನಾನು ಗಾಂಧಿವೆ ಧರಿಸಬಾರದೆಂದರೆ ಸ್ವಾಣದ ಬೆಳಕೆ ಹೆಚ್ಚಾಯ್ತು. ಇನ್ನ ಮೇಲೆ ನಾನು ಗಾಂಧಿವೆ ಧರಿಸುತ್ತೇನೆ. ನನ್ನ ಬಾಣಿನ ಹೊರತಕ್ಕೆ ಪೃಥ್ವಿ
ಪ್ರಾಣನಾಶೆಯು ಕದರಿ ಕುದಿಯುವುದು ಬ್ರಹ್ಮಾಂಡವನ್ನು ಗಡನೆ ನಡುಗುತ್ತದೆ. ಆಕಾಶದಲ್ಲಿರುವ ಚುಕ್ಕಿಗಳು ಭೂಮಿಗೆ ಪಳ್ಳೆಂದುದು ಈ ಭೂಮಂಡಲ ಪವಿತ್ರ ಆಗುವುದು. ನಾನು ಸಣ್ಣ ಹುಡುಗನೆಲ್ಲ ಕಚ್ಚೇಕದೆನು ಬಿಟ್ಟನು ಬಾಣ ಹಾರಿ ಹೋಗುದು ನಿನ್ನ ಪ್ರಾಣ. ಅಯ್ಯಕ್ಕೆ ಹೊಡಿತೇನೆ ಬಾಣ. ಅಯ್ಯಯ್ಯ ಬೀರಣ್ಣ, ನಿನ್ನ ಕಣಿಕ ತಂದಿದ್ದಂತೆ ಆಯ್ತಮ್ಮ. ಆ ಕೋಣೀಶ್ವರ ದೈತ್ಯನು ಮಾ ಸೂರನಿರೋರು ಸುಮ್ಮನೆ ಮನೆಗೆ ಹೋಗು ನಡೀತಮ್ಮ ಬೀರಣ್ಣ. ಇವನ್ಯಾವ ಸೂರನಮ್ಮ? ನರುಮನು ಜರ್ಮೌಸತ್ತಿಂದ ಬೆಳೆದ ಸ್ವಕ್ಕಿನ ಕ್ವಾಣೇಶ್ವರ ದೈತ್ಯನು ಇರೋನಕ್ಕ. ಅಕ್ಕ ಬೀರಣ್ಣ ಸ್ವಲ್ಪ ಧೈರ್ಯ ಇರ್ತಾಳೋಕ್ಕ. ಅರ್ಧ ಗಳಿಗೆಯಲ್ಲಿ ಹೊಡಿದ್ರೆ ಬಿಡುತ್ತೇನೆ ಇದರ ಪ್ರಾಣ. ತಡ ಮಾಡಿ ಹೊಡಿ ಬೀರಣ್ಣ. ಏ ಮಾಯಕ್ಕ, ಹೇಳು ಹೇಳು ಹೇಳು, ತಿಳಿಸಿ ಹೇಳು, ತಿಳಿಸಿ ಬುದ್ಧಿ ಹೇಳಿ ಸುಮ್ಮನೆ ಕರೆದುಕೊಂಡು ಹೋಗು ಮನೆಗೆ. ಈ ಕೋಣೇಶ್ವರ ದೈತ್ಯನ ಕೈಯಲ್ಲಿ ಸಿಕ್ಕು ಎತ್ತಕ್ಕೆ ವ್ಯರ್ಥ ಪ್ರಾಣ ಕಳೆದುಕೊಳ್ಳುತ್ತಿರುವೆ. ಅಡವಿಯಲ್ಲಿ ಮೃಗರಾಜ ಮೆರೆದಾಡುತ್ತೆ, ಎತ್ತಕ್ಕೆ ಮೆರೆದಾಡಿಯು ಮೂಲ. ಮೃಗರಾಜನಿಗೆ ಕೇವಲ ಒಂದು ನೊಣವು ಮೂಗಿನಿಂದ ಚುಚ್ಚಿ ಸೋಲಿಸಿದಂತೆ. ನನ್ನ ತಮ್ಮನು ಚಿಕ್ಕವನಿದ್ದರೂ ನಿನ್ನನ್ನು ಬಿಡುವುದಿಲ್ಲ. ಕ್ಷಣಾರ್ಧದಲ್ಲಿ ರುಂಡವನ್ನು ಕಡಿದು ಹಾಕುತ್ತಾನೆ. ತಡಮಾಡಿದ ಹೊಡಿಬೀರಣ್ಣ. ಆಗಲಿ ಅಕ್ಕ, ನಿಲ್ಲು ಮಳ ಯುದ್ಧಕ್ಕೆ ಹೊಡೆಯುತ್ತೇನೆ ಬಾಣ ಹೊಡೆಯುತ್ತೇನೆ. ಹೊಳೆತಲ್ಲ ಬೀರಣ್ಣನ ಬಾಣ. ಈ ಬಾಳಿನ ಸಂಕಟವು ತಾಳಲಾರ. ಈಗ ನನಗೆ ಮತ್ತಾದ ಬೀರಣ್ಣನಿಗೆ ಕೂಗಿ ಕರೆಯು ಹೊತ್ತು ಗೊತ್ತಲ್ಲ. ಇನ್ನ ಮೇಲೆ ನಾನು ಬೀರಣ್ಣನಿಗೆ ಕರೆಯುತ್ತೇನೆ. ಬಾರಪ್ಪ ಬೀರಣ್ಣ ಬಾ. ನಿನ್ನ ಸೂರತನ ಮೂರು ಲಕ್ಕಕ್ಕೆ ಮೀರಿ ನಿಂತಿದೆಯಲ್ಲ, ಅಳುತ್ತ ಬೀಳು ಹೊತ್ತು ಬಂದಿತ್ತಲ್ಲೋ ನಿನಗೆ. ಮತ್ತೆ ಪ್ರಾಣನಾಶ ಇಟ್ಟಿರುವೆ, ನನ್ನನ್ನು ಕೂಗಿ ಕರೆದಿರುವೆ ಏಕೆ? ಬಂದನು ನಿನ್ನ ಸಂಪಕ್ಕೆ ಬಂದನು. ನಿನ್ನ ಆಸೆ ಏನಿರೋದು ಹೇಳು. ಕೊನೆಸರದಾಯ್ತಾ ಬೀರಣ್ಣ? ಕೊನೆಸರದಾಯ್ತಾ? ನನ್ನ ಆಸೆ ವಿಷಯಗಳನ್ನು ಹೇಳುತ್ತೇನೆ, ಚಿತ್ತಿಟ್ಟು ಕೇಳು ಬೀರಣ್ಣ. ಹೇಳು ಕೊನೆಸರದಾಯ್ತಾ? ಬೀರಣ್ಣ, ನನ್ನ ದಂಡ ಬಿದ್ದಲ್ಲಿ ಕೋನೂರ ಎಂದು ಎನಿಸಬೇಕು, ರುಂಡ ಬಿದ್ದಲ್ಲಿ ಮುಂಡೂನೂರ ಎಂದು ಎನಿಸಬೇಕು. ನನ್ನ ಕೋಡ ಬಿದ್ದಲ್ಲಿ ಕೋನೂರ ಎಂದು ಎನಿಸಿ ಮರ್ತ ಮಂಡಲದಲ್ಲಿ ನನ್ನ ಕೀರ್ತಿ ಉಳಿಯಂತೆ ಮಾಡಬೇರಣ್ಣ. ಇದಕ್ಕೆ ನಿನ್ನ ಆಶೀರ್ವಾದವಿದೆ. ಇದಕ್ಕೆ ಚಿಂತಿಸಬೇಡ. ದಂಡ ಬಿದ್ದಲ್ಲಿ ಕೋನೂರು ಎಂದೆನಿಸಿ, ರುಂಡ ಬಿದ್ದಲ್ಲಿ ಮುಂಡೂನೂರು ಎಂದೆನಿಸಿ, ಕೋದ ಬಿದ್ದಲ್ಲಿ ಕೋಲೂರು ಎಂದೆನಿಸಿ ಮರ್ತ ಮಂಡಲದಲ್ಲಿ ನಿನ್ನ ಕೀರ್ತಿ ಉಳಿಯಂತೆ ಮಾಡುತ್ತೇನೆ. ಇದಕ್ಕೆ ಚಿಂತಿಸಬೇಡ. ಮಾಡಿದ್ದೇನೆ ಆಶೀರ್ವಾದ, ಕಿತ್ತುತ್ತೇನೆ ಬಾಣ. ಪರಮಾತ್ಮನ ಸುತ್ತ ಬಿಟ್ಟು ಬಿಡೋ ನಿನ್ನ ಪ್ರಾಣ. ಆಶೀರ್ವಾದ ಸಂತೋಷದಿಂದ ಬಿಡುತ್ತೇನೆ ನಿನ್ನ ಪ್ರಾಣ. ಕ್ವಾಣಿ ಕೆನಲ್ ಕಡೆ ನಡೆಯೋದ ಕೆರೆಯಾಗ ಬ್ಯಾಡ ಹೋಲೆ ಅಲ್ಲಿ ಕ್ಯಾನಲ್ ಕೊಯ್ಯನು ಕ್ಯಾನಲ್
ವೀರಣ್ಣ, ಅಕ್ಕ. ಮೂರು ಲೋಕದವರ ಕಾಟ ದೂರ ಮಾಡಿದಿ, ದೈತ್ಯನ ಸಂಹಾರ ಮಾಡಿದಿ. ಹೌದು ಅಕ್ಕ. ನನಗೆ ಸಂತೋಷ ಆಯಿತು ವೀರಣ್ಣ. ಅಕ್ಕ, ವೀರಣ್ಣ, ನೀನು ಈ ಮಟ್ಟದಲ್ಲೇ ನೆನೆ ಅಕ್ಕ. ನಾನು ಗೋಡಗಿರಿ ಗುಡ್ಡಕ್ಕೆ ತಪಸ್ಸಿಗೆ ಹೋಗಿ ಬರ್ತೇನೆ ಅಕ್ಕ. ಆಗಲಿ ವೀರಣ್ಣ. ಇದಕ್ಕೆ ನಿನ್ನ ಆಶೀರ್ವಾದ ಬೇಕು ಅಕ್ಕ. ಕಲ್ಯಾಣವಾಗಲಿ, ಹೋಗಿ ಬಾ ವೀರಣ್ಣ. ಎಲ್ಲಮ್ಮ ದೇವಿ ಭಕ್ತಾದೇವಿ ನಮಸ್ಕಾರ ಮಾಡಿ ಹೇಳುವುದೇನೆಂದ್ರೆ ನಾವೀಗ ಮಂಗಳಾರತಿ ಮಾಡ್ತೇವೆ. ನಿಮ್ಮ ಜಾಗದಾಗ ಎಲ್ಲರೂ ಹೇಳ್ತೀನಿ ಅಂದ್ರಿ, ಯಾರೂ ಕುಂಡ್ರಬೇಡ್ರಿ.